ವಿಶ್ವಶ್ರೇಷ್ಠ ಭಾರತೀಯ ಸಂವಿಧಾನಕ್ಕೆ, ವಿಶ್ವಶ್ರೇಷ್ಠ ಭಾರತೀಯ ಸಂವಿಧಾನಕ್ಕೆ ಜಿಂದಾಬಾದ್ ಜಿಂದಾಬಾದ್ ಅಂಬೇಡ್ಕರ್ ಜಿಂದಾಬಾದ್ 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 ಅಂಬೇಡ್ಕರ್ ಜಿಂದಾಬಾದ್ 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 ಅಂಬೇಡ್ಕರ್ ಜಿಂದಾಬಾದ್. ಅಂಬೇಡ್ಕರ್ ಜಿಂದಾಬಾದ್. ಜೈ ಭೀಮ್ ಜೈ ಭೀಮ್ ಜೈ ಭೀಮ್ ಜೈ ಭೀಮ್ ನಾವು ಕಟ್ಟೆ ಕಟ್ಟುತ್ತೇವಾ, ಒಳ್ಳೆ ಮನಸ್ಸುಗಳ ಕಂಡ ಕನಸುಗಳ ಕತೆ ಕಟ್ಟುತ್ತೇವ, ನಾವು ಕನಸ ಕಟ್ಟುತ್ತೇವ, ನಾವು ಮನಸ ಕಟ್ಟುತ್ತೇವ, ಹಾಡ ಬರೆಯುತ್ತೇವ ಈ ನೆಲದ ಮೊಟ್ಟ ಮೊದಲ ಮಾತೆ, ನೀರಿನಾಚೆ ಮೋಡದಾಚೆ ಮೊಳಗಿದಂತ ಘೋಷವೇ, ಮೊಳಗಿದಂತ ಘೋಷವೇ, ನಾಡ ನಡುವಿನಿಂದ ಸಿಡಿದ ನೋವಿನ ಕೂಗೆ, ಆಕಾಶದ ಗಲಕ್ಕೂ ನಿಂತ ಆಲವೇ, ಆಕಾಶದ ಗಲಕ್ಕೂ ನಿಂತ ಆಲವೇ, ಮಲಗಿದವರ ಕೂರಿಸಿದೆ ನಿಲ್ಲಿಸುವವರು ಯಾರೋ, ಛಲದ ಜೊತೆಗೆ ಬಲದ ಪಾಠ ಕಲಿಸುವವರು ಯಾರೋ, ಮಲಗಿದವರ ಕೂರಿಸಿದೆ ನಿಲ್ಲಿಸುವವರು ಯಾರೋ, ಛಲದ ಜೊತೆಗೆ ಬಲದ ಪಾಠ ಕಲಿಸುವವರು ಯಾರೋ. ಹೋರಾಟದ ಗೀತೆ ನಡೆದಂತ ಗೋವಿಂದಣ್ಣ ಪಾಂಡಪುರ ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಹಾಗೆ ಈಗ ಸಂವಿಧಾನ ಪೀಠಿಕೆಯನ್ನು ವಾಚಿಸುವ ಮೂಲಕ ಭೀಮಯ್ಯನವರು ಈ ಕಾರ್ಯಕ್ರಮವನ್ನು ನಿರ್ವಹಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೀವಿ. ಎಲ್ಲರೂ ಸಹ ಕೈಲ ಮುಂದೆ ಮಾಡಿ ಭಾರತವನ್ನು ಒಂದು ಸಾರ್ವಭೌಮ ಸಮಾಜವಾದಿ ಸರ್ವಧರ್ಮ ಸಮಭಾವದ ಪ್ರಜಾಸತ್ತಾತ್ಮಕ ಗಣರಾಜ್ಯವಾಗಿ ರಚಿಸಲು ಮತ್ತು ಅದರ ಸಮಸ್ತ ನಾಗರಿಕರಿಗೆ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯ ವಿಚಾರ ಅಭಿವ್ಯಕ್ತಿ ವಿಶ್ವಾಸ ಧರ್ಮಶ್ರದ್ಧೆ ಮತ್ತು ಉಪಾಸನಾ ಸ್ವಾತಂತ್ರ್ಯ ಸ್ಥಾನಮಾನ ಹಾಗೂ ಅವಕಾಶ ಸಮಾನತೆ ದೊರೆಯುವಂತೆ ಮಾಡಲು ಮತ್ತು ವ್ಯಕ್ತಿ ಗೌರವವನ್ನು ರಾಷ್ಟ್ರದ ಏಕತೆಯನ್ನು ಹಾಗೂ ಅಖಂಡತೆಯನ್ನು ಸುಸ್ಥಿತಗೊಳಿಸಿ ಅವರಲ್ಲಿ ಮಾತೃ ಭಾವನೆಯನ್ನು ವೃದ್ಧಿಗೊಳಿಸಲು ರಾಜ್ಯದ ಸಂಘಟನೆಯ ರಮೇಶ್ ಅವರು ಕೂಡ ಬಂದಿದ್ದಾರೆ. ಅವರು ಕೂಡ ಸ್ವಾಗತವನ್ನು ಬಯಸ್ತೇನೆ. ಮತ್ತು ಗ್ಯಾರಂಟಿ ಯೋಜನೆಯ ಉಸ್ತುವಾರಿಯಾಗಿರುವಂತಹ ಸದಸ್ಯರಾಗಿರುವಂತಹ ವೆಂಕಟೇಶ್ ಅವರು ಬಂದಿದ್ದಾರೆ. ಮತ್ತು ದುಷ್ಟಶಕ್ತಿಗಳು ಅಂಬೇಡ್ಕರ್ ಅವರ ಸಂವಿಧಾನವನ್ನು ಸುಡ್ತೀವಿ, ಅಂಬೇಡ್ಕರ್ ಅವರ ಸಂವಿಧಾನ ಬದಲಿಸಲಿಕ್ಕೆ ಬಂದಿರತಕ್ಕಂಥದ್ದು ಅಂತಕ್ಕಂಥ ಹೀನ ಹೇಳಿಕೆಯನ್ನ, ಈ ನಾಚಿಗೇಡಿನ ಹೇಳಿಕೆಯನ್ನ, ಅಸಹ್ಯದ ಹೇಳಿಕೆಯನ್ನ, ಅವಮಾನಕರ ಹೇಳಿಕೆಯನ್ನ ಕೊಡುವಂತ ಶಕ್ತಿಗಳು ಇವತ್ತು ನಮ್ಮ ಈ ದೇಶದ ಉಸಿರಾಗಿರುವಂತಹ ಒಂದು ಜಾತ್ಯತೀತತೆಯ ಒಂದು ಸತ್ವ ಆಗಿರುವಂಥದ್ದು ಈ ದೇಶದ ಸಂವಿಧಾನ. ಬಾಬಾ ಸಾಹೇಬ್ ಹೇಳ್ತಾರೆ, ನನ್ನ ಜನ ನೀರಿನಲ್ಲಿ ಕೊಚ್ಚಿ ಹೋಗುವಂತಹ ಮರಳುಗಳಾಗಬಾರದು, ನೀರಿನ ದಿಕ್ಕನ್ನೇ ಬದಲಿಸುವಂತಹ ಬಂಡೆಗಳಾಗಬೇಕು ಅಂತೇಳಿ ಈ ಭೂಮಿ ಇರೋ ತನಕನೂ ಬಂಡೆ ಆಕಾರದ
ಒಂದು ಸಂವಿಧಾನವನ್ನ ಈ ದೇಶಕ್ಕೆ ಸಮರ್ಪಣೆಯನ್ನ ಮಾಡಿದ್ದಾರೆ. ಫುಲೆ ಇವರು ಈ ಸುಮಾರು 12ನೇ ಶತಮಾನದಲ್ಲಿ ಈ ದೇಶದಲ್ಲಿದ್ದಂಥ ಜಾತಿಯ ವ್ಯವಸ್ಥೆ ಮತ್ತು ಸ್ತ್ರೀ ಶೋಷಣೆಯ ವಿರುದ್ಧವಾಗಿ ಹೋರಾಡಿದಂಥ ಮಹಾಪುರುಷರು. ಆಮೇಲೆ ಬಸವಣ್ಣವರು ಸಹ 12ನೇ ಶತಮಾನದಲ್ಲಿ ಈ ಜಾತಿ ವ್ಯವಸ್ಥೆ ಸಮಾನತೆಯ ವಿರುದ್ಧ ಈ ನಾಡಿನಲ್ಲಿ ಪ್ರತಿ ವ್ಯಕ್ತಿಗೆ ಸಮಾಜಕ್ಕೆ ಇರುವಂಥ ಕಂದಕವನ್ನು ಅಳಿಸಿ ಹಾಕಲು ಹೋರಾಡಿದಂಥ ಒಬ್ಬ ಮಹಾನ್ ಪುರುಷ ಇದ್ದಾರೆ. ಆದರೆ ಒಂದು ವಿಷಯ ಅಂತಂದ್ರೆ ನಾವು ಮಾತ್ರ ಈ ಸಂವಿಧಾನ ಸಮರ್ಪಣಾ ದಿನವನ್ನು ಆಚರಿಸ್ತಾ ಇದ್ದೇವೆ. ಉಳಿದ ಯಾರು ಕೂಡ ಜನಾಂಗದವರು, ಮೇಲ್ವರ್ಗದವರು ಇರ್ಬೋದು ಅಥವಾ ಇತರ ಯಾರೇ ಇರ್ಬೋದು, ಅವರು ಯಾರಿಗೂ ಕೂಡ ಇಂಥ ಒಂದು ಮನಸ್ಸು ಬರ್ತಾ ಇಲ್ಲ. ಅದೇ ಒಂದು ಬೇಸರದ ಸಂಗತಿ. ಪ್ರತಿಯೊಂದು ಕೂಡ ಹಕ್ಕು ಇರಬೇಕು. ಬಾಬಾ ಸಾಹೇಬರು ಒಂದು ಮರ, ಗಿಡ, ಪ್ರಾಣಿ, ಪಕ್ಷಿ ಎಲ್ಲವಕ್ಕೂ ಕೂಡ ಹಕ್ಕನ್ನು ಕೊಟ್ಟಿದ್ದಾರೆ. ಅವಕ್ಕೆ ಸಮಾನತೆಯನ್ನು ಕೊಟ್ಟಿದ್ದಾರೆ, ಅವ್ರ ರಕ್ಷಣೆಯನ್ನು ಕೊಟ್ಟಿದ್ದಾರೆ ಸಂವಿಧಾನದಲ್ಲಿ. ಹಾಗಾಗಿ ನಮಗೂ ಕೂಡ ಒಂದು ಪವರ್ ಕೊಟ್ಟಿದ್ದಾರೆ ಬಾಬಾ ಸಾಹೇಬರು. ನಾನ್ ಮೇಲು ನಾನ್ ಮಧ್ಯಮ ಅಂತಕ್ಕಂಥ ವ್ಯವಸ್ಥೆ ಒಳಗಡೆ ಒಂದು ಸಣ್ಣ ಜಾತಿ, ಒಂದು ಸಣ್ಣ ಸಮುದಾಯ ಈ ದೇಶವನ್ನ ಎಲ್ಲರನ್ನೂ ಕೂಡ ನೆಮ್ಮದಿಯನ್ನ ಕೆಡುತ್ತಾ ಇದೆ. ಶ್ರೇಷ್ಠ ಸಂವಿಧಾನ ಅಂತೇಳಿ ಇಡೀ ಪ್ರಪಂಚದಲ್ಲಿ ಬೇರೆ ಬೇರೆ ದೇಶಗಳಲ್ಲಿ ಇದು ಶ್ರೇಷ್ಠವಾದ ಸಂವಿಧಾನ. ಈ ಸಂವಿಧಾನ ಇರ್ತಕ್ಕಂಥ ಕೆಲವು ಬಹುತೇಕ ಅಂಶಗಳನ್ನು ನಾವು ಅಳವಡಿಸ್ಕೋಬೇಕು ಅಂತೇಳಿ ಎಲ್ಲ ರಾಷ್ಟ್ರದ ಪ್ರಧಾನಿಗಳು ಮತ್ತು ಅಲ್ಲಿರ್ತಕ್ಕಂಥ ಆಡಳಿತ ವ್ಯವಸ್ಥೆ ಇವತ್ತ ಚರ್ಚೆ ಮಾಡ್ತಕ್ಕಂಥ ಕಾಲದಲ್ಲಿ ಕೆಲವೇ ಜನ, ಈಗ ಹೇಳಿದ್ರಲ್ಲ ನಮ್ಮ ಸ್ನೇಹಿತರು ಮಾತಾಡ್ಬೇಕಾದ್ರೆ, ಕೆಲವೇ ಜನ ಹಣ ಕೊಟ್ಟು ಅಥವಾ ವ್ಯಸನಕ್ಕೆ ತಳ್ಳಿ ಇವತ್ತು ಸಂವಿಧಾನವನ್ನ ಏಳಿಸ್ತಕ್ಕಂಥ ಮತ್ತೆ ಅದರ ಬಗ್ಗೆ ಮಾತಾಡ್ತಕ್ಕಂಥ, ನಿಷ್ಠೂರವಾಗಿ ಮಾತಾಡ್ತಕ್ಕಂಥ ವ್ಯವಸ್ಥೆಯನ್ನ ಇವತ್ತು ಒಂದು ಸಮುದಾಯ ಮಾಡ್ತಾರೆ. ಕೆಲವು ಸಂಘಟನೆಗಳು 100 ವರ್ಷಗಳಿಂದ ಆಗಿದೆ ಅಂತೇಳಿ ಸಂಘಟನೆಗಳು ವೈಭವದಿಂದ ಕೆಲವು ಈ ರಾಜ್ಯ ಇವತ್ತು ಕೈಕಟ್ಟಿ ಕುಂತಕ್ಕಂಥ ಕೆಲಸ ಒಂದಿಷ್ಟು ಕೆಲವರು ಅನುಕೂಲ ಆಗಿರ್ಬೋದು. ಸ್ವಲ್ಪ ಜನ ಅನ್ಕೊಂಡಿದ್ದಾರೆ ಏನಂತ ಇಲ್ಲ, ಸಂವಿಧಾನ ಅಂತ ಹೋದ್ರೆ, ಸಂಘಟನೆ ಅಂತ ಹೋದ್ರೆ, ಅಂಬೇಡ್ಕರ್ ಅವರ ಹೆಸರು ಹೇಳಿದ್ರೆ ನಮಗೇನು ಸಿಗೋದಿಲ್ಲ ಅಂತೇಳಿ ನಾವಂತರ ನಾವು ಏನು ಇಲ್ಲದೆ ಕಾರ್ಮಿಕರಾಗಿ ಗುಲಾಮಗಿರಿ ಮಾಡ್ತಾ ಇದ್ರು ಕೂಡ ಅಧಿಕಾರ ಪಡೆದಂಥವರು, ಹಣ ಪಡೆದಂಥವರು ಗುಲಾಮಗಿರಿಯನ್ನು ಮಾಡ್ತಿದ್ದಾರೆ. ಕೆಲವರು ಅನ್ಕೊಂಡ್ಬಿಟ್ಟಿದ್ದಾರೆ 1 ಕೋಟಿ ದುಡ್ಡು ಮಾಡಿ ನಾನೇ ಮಾಡ್ತಾರೆ. 2 ಕೋಟಿ ಮಾಡಿದ್ರು ಏನಂದರೆ 2 ಕೋಟಿ ಮಾಡಿದ್ರು ನಾನು ಶ್ರೀಮಂತ. ಸರಿ, 4 ಕೋಟಿ ಮಾಡಿದ್ರು ಯಾರಂದರೆ ಅವ್ರು ಶ್ರೀಮಂತಲ್ವಾ? ಅನ್ನ ತಿಂದರು ಕೂಡ ಈ ರೀತಿ ಅನ್ನ ತಿಂದು ರೀತಿ ಯೋಚನೆ ಮಾಡಲ್ಲ ಅಂತಂದ್ರೆ ವ್ಯವಸ್ಥೆ ಎಲ್ಲಿಗೆ ತಗೊಂಡು ಹೋಗ್ತಿದೆ. 3% ಎಲ್ಲರನ್ನೂ ಗೌರವಿಸಬೇಕು, ಎಲ್ಲರೂ ಸಮಾನಾಗಿ ಬದುಕಬೇಕು. ಈ ದೃಷ್ಟಿಯಲ್ಲಿ ಇಲ್ಲಿ ಒಂದು ಮಾತು ನಾನು ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ಗುಲಾಮಗಿರಿ ವ್ಯವಸ್ಥೆಯಲ್ಲಿ ಬದುಕ್ತಕ್ಕಂಥ ಜವಾಬ್ದಾರಿ ಹೇಳ್ತೀನಿ. ಸಂವಿಧಾನ ಉಳಿದ್ರೆ ನೀವು ಉಳಿತೀವಿ. ಸಂವಿಧಾನಕ್ಕಾಗಿ ನಾವು ಚೂಡನ್ನು ಹಾಕ್ತೇವೆ. ಸಂವಿಧಾನ ಉಳಿದ್ರೆ ಎಲ್ಲರೂ ಉಳಿಯುತ್ತೆ. ಈಗ ಗುಲಾಮಗಿರಿ ಕೆಲಸ ಮಾಡ್ತಕ್ಕಂಥ ನಾವು ಕೂಲಿ ಕಾರ್ಮಿಕರು ನಾವು ಕೆಲಸ ಮಾಡ್ತೀವಿ. ನಾವು ಒಬ್ಬರ ಮನೆ ಸಾಕೋರ ಮನೆ ಕೆಲಸ ಮಾಡ್ತೀವಿ. ಒಂದೇ ಮನೆ ಕೆಲಸ ಮಾಡ್ತಿರೋದು, ಒಬ್ಬಂದೇ ಈ ದೇಶದಲ್ಲಿ ಹೆಸರು ಹೇಳ್ತಿರೋದು, ಒಬ್ಬನೇ ಸಾಹುಕಾರ ಅಂತ ಹೇಳ್ತಿರೋದು.